Let's go. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋದ ಬ್ಲಾಗಲ್ಲಿ ಹಬ್ಬ ಇತ್ತು ಅಂತ ಹೇಳಿದ್ನಲ್ಲ, ಸೊ ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ತಾತ ಕೂಡ ಬಂದಿದ್ದಾರೆ. ನಾನ್ ವೆಜ್ಜಲ್ಲಿ ಮಟನ್ ಸಾಂಬಾರು, ಹಾಗೆ ಚಿಕನ್ ಕಬಾಬ್, ಮುದ್ದೆ, ರೈಸ್ ಎಲ್ಲ ಮಾಡ್ತಿದ್ದಾರೆ ನಮ್ಮಮ್ಮ ಮಟನ್ ಮಾಡ್ತಿದ್ದಾರೆ, ನಾನು ಚಿಕನ್ ಮಾಡ್ತಾಯಿದ್ದೀನಿ. ಸೊ ಐ ಶೋ ಯು ದ ರೆಸಿಪಿ. ಕಮ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಇಲ್ಲಿ ಅಮ್ಮ ಮಟನ್ ಸಾಂಬಾರು ಮಾಡ್ತಾಯಿದ್ರಲ್ಲ, ಸೊ ಅದಕ್ಕೆ ರುಬ್ಬೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮಟನ್ ಬೇಯಿಸ್ಕೊತಾ ಇದ್ದಾರೆ. ಸೊ ಕುಕ್ಕರಿಗೆ ಎಣ್ಣೆ, ಮಟನ್, ಅರಿಶಿನ, ಉಪ್ಪು ಇದಿಷ್ಟು ಹಾಕಿ ಒಂದು 4 to 5 ವಿಷಲ್ಸ್ ಏನೋ ಹೊಡಿಸ್ಕೊಂಡ್ರು. ಮಟನ್ ನೀಟಾಗಿ ಬೇಯಬೇಕಲ್ವಾ, ಅದಕ್ಕೆ. ಈ ಕಡೆ ನಮ್ಮ ತಾತ ನಾನು ಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡ್ತಾಯಿದ್ರೆ ಅವ್ರು ಏನು ಮಾಡ್ತಿದ್ದಾಳು ಇವಳು ಫೋನ್ ಹಿಡ್ಕೊಂಡು ಅಂತ ನೋಡ್ತಾಯಿದ್ರು. ಸೊ ಹಂಗಾಗಿ ಕರೆದುಬಿಟ್ಟು ಹಾಯ್ ಮಾಡಿ ಅಂತ ಹೇಳಿದೆ. ಹಾಯ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಸಾಂಬಾರಿಗೆ ಮಸಾಲ 2 ಥರ ರುಬ್ಕೊತಾರೆ. ಕೆಲವರೆಲ್ಲ ಒಟ್ಟಿಗೆ ಆ್ಯಡ್ ಮಾಡಿ ರುಬ್ಕೋತಾರೆ. ನಮ್ಮಮ್ಮ 2 ಸಪ್ರೇಟಾಗಿ ರುಬ್ಕೊತಾಯಿದ್ರು. ಅಂದರೆ ಕಾಯಿ, ಗಸಗಸೆ, ಚಕ್ಕೆ, ಲವಂಗ ಸಪ್ರೇಟಾಗಿ, ಮತ್ತು ಈರುಳ್ಳಿ, ಟೊಮ್ಯಾಟೊ ಎಲ್ಲ ಸಪ್ರೇಟಾಗಿ ರುಬ್ಕೊಂಡಿದ್ರು. ಸೊ ಇಲ್ಲಿ ಕಾಯಿ, ಗಸಗಸೆ ಮತ್ತು ಚಕ್ಕೆ, ಲವಂಗದ ಪೌಡರ್ ಇತ್ತು, ಅದನ್ನು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದಾರೆ. ಆ ಕಡೆ ಮಟನ್ ರೆಡಿ ಆಗ್ತಾಯಿತ್ತು. ಅಮ್ಮ ಹಂಗೆ ಚಿಕನ್ನು ಮ್ಯಾರಿನೇಟ್ ಮಾಡಿಟ್ಬಿಡು ಅಂತ ಅಂದರು. ಸೊ ಹಾಗಾಗಿ ಇಲ್ಲಿ ನಾನು ಕಬಾಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಏನು ಸ್ಪೆಷಾಲಿಟಿ ಅಂದರೆ ಕಬಾಬ್ ಪೌಡರ್ ಯೂಸ್ ಮಾಡಲ್ಲ, ಹಂಗೆ ಮಾಡ್ತೀವಿ. ಕಬಾಬಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಿಶಿನ, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು ಮತ್ತು ಸಾಲ್ಟ್, 1 ಎಗ್ ಒಡೆದಾಕಿ ನೀಟಾಗಿ ಮಿಕ್ಸ್ ಮಾಡಿ, ಲಾಸ್ಟಿಗೆ ಚಿಕನ್ ಹಾಕಿ, ಕಸ್ತೂರಿ ಮೇಥಿ ಮತ್ತು ಕರಿಬೇವು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡೋದು. ಒಂದು 30 ಮಿನಿಟ್ಸ್ ಎತ್ತಿಟ್ಟಿದ್ವಿ. ಈ ಕಡೆ ಮಟನ್ ಕೂಡ ಬೆಂದಿತ್ತು, ಅದಕ್ಕೆ ಮಸಾಲ ಹಾಕೋತಾ ಇದ್ದಾರೆ ಅಮ್ಮ. ಮಸಾಲ ಎಲ್ಲ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನೀರು ಆ್ಯಡ್ ಮಾಡ್ಕೋತಾ ಇದ್ದಾರೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಅಮ್ಮ ಆ ಕಡೆ ಸಾಂಬಾರು ರೆಡಿ ಮಾಡ್ಕೋತಾ ಇದ್ರು. ನಾನು ಚಿಕನೆಲ್ಲ ಮ್ಯಾರಿನೇಟ್ ಮಾಡಿಟ್ಟು ಬ್ಲಾಗ್ ಎಡಿಟ್ ಮಾಡಬೇಕಿತ್ತು. ಸೊ ಎಡಿಟಿಂಗ್ಗೆ ಅಂತ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಕುಕ್ಕರ್ ಚಿಕ್ಕದಿತ್ತು, ನೀರೆಲ್ಲ ಆ್ಯಡ್ ಮಾಡಿದ್ಮೇಲೆ ಸಾಕಾಗಲ್ಲ ಅಂತೇಳಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಕಾಯಿ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದಾರೆ.
ನೆಕ್ಸ್ಟ್ ಇಲ್ಲಿ ಮಟನ್ ಸಾಂಬಾರ್ ಪೌಡರ್ ಹಾಕೋತಾ ಇದ್ದಾರೆ. ಅದು ಅಮ್ಮನೇ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಪೌಡರ್ ಅದು. ಸೊ ಈಗ ಲಾಸ್ಟಿಗೆ ಚರ್ಬಿ ಪೀಸ್ಗಳೇನಿತ್ತಲ್ಲ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಲಾಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಮಟನ್ ಸಾಂಬಾರ್ ಇಸ್ ರೆಡಿ. ನೆಕ್ಸ್ಟ್ ಇಲ್ಲಿ ಅಮ್ಮನೇ ಫ್ರೈ ಮಾಡ್ತೀನಿ ಕಬಾಬ್ ಅಂತ ಹೇಳಿ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ, ಅಮ್ಮ ಫ್ರೈ ಮಾಡ್ತಿದ್ದಾರೆ. ಕಬಾಬ್ ಪೌಡರ್ ಹಾಕಿ ಮಾಡೋದಕ್ಕಿಂತ ಹಿಂಗೆ ಮಾಡಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ಯಾವಾಗಲೂ ಕಬಾಬ್ ಪೌಡರ್ ತರೋದೇ ಇಲ್ಲ, ಹೀಗೆ ಮಾಡೋದು ಯಾವಾಗ್ಲೂ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಆ ಕಬಾಬ್ ಪೌಡರ್ ಹಾಕಿ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ ನಮಗೇನೋ, ಸೊ ನಾವು ತರೋದೇ ಇಲ್ಲ. ಅಡುಗೆ ತುಂಬಾ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಇಫ್ ಯು ಡಿಡ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.